ಯಾರೆಲ್ಲ ವಿಕಲಚೇತನ ಸುದ್ದಿವಾಹಿನಿ ವೀಕ್ಷಿಸುತ್ತಿರುತ್ತೀರಿ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಮಾಡಿ. ಇವತ್ತಿನ ವಿಶೇಷ ಸುದ್ದಿ ಏನಪ್ಪ ಅಂದರೆ, ಎಲ್ಲ ವಿಕಲಚೇತನ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಸರ್ಕಾರವು 1,000 ರೂಪಾಯಿ ಮಂಜೂರು ಮಾಡಿ ಆದೇಶ ಹೊರಡಿಸಿರುತ್ತದೆ. ಆದ್ದರಿಂದ ನಮ್ಮ ರಾಜ್ಯ ಒಕ್ಕೂಟದ ಪದಾಧಿಕಾರಿಗಳು ಇದು ವಿಕಲಚೇತನರ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರಿಗೆ ಬಾಯಿಗೆ ತುಪ್ಪ ವರ್ಷದಂತಾಗಿದೆ ಎಂದು ನಮ್ಮ ರಾಜ್ಯ ವಿಕಲಚೇತನರ ಒಕ್ಕೂಟ ಅಧ್ಯಕ್ಷರಾದ ಅಂಬಾಜಿ ಮೇಟಿ ಅವರು ತಿಳಿಸಿರುತ್ತಾರೆ. ಹಲವಾರು ವರ್ಷದಿಂದ ನಿರಂತರ ಹೋರಾಟ ಮಾಡಿದರೂ ಅವರು ಒಂದು ಸಂದೇಶವನ್ನು ಕಳಿಸಿರುತ್ತಾರೆ. ಅದು ಇಂತಿದೆ. ನವಕರ್ನಾಟಕ ರಾಜ್ಯಾಧ್ಯಕ್ಷರು MRW ಅವರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ನಮ್ಮ ಬೇಡಿಕೆ ಕನಿಷ್ಠ ವೇತನ 1,000 ರೂಪಾಯಿ ಅಲ್ಲ, 1,000 ರೂಪಾಯಿ ಹೆಚ್ಚಳ ಮಾಡಿ ಸರ್ಕಾರ ಆದೇಶ ಹೊರಡಿಸುವುದು ನಿಜ. ಇದು ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನದ ಒಂದು ಭಾಗ. ಮುಖ್ಯಮಂತ್ರಿ ಮೈಸೂರು ಪ್ರತಿಭಟನೆ ಮುಜುಗರ ಮತ್ತು ಬೀಸೋ ಧ್ವನಿಯಿಂದ ತಪ್ಪಿಸಿಕೊಳ್ಳಲು ಬಳಸಿದ ಅಸ್ತ್ರ ಎಂಬುದು ನನ್ನ ಅಭಿಪ್ರಾಯ. ಇದೊಂದು ಅವರ ರಾಜಕೀಯ ತಂತ್ರಗಾರಿಕೆ ಅಷ್ಟೇ. ನಾನು ಈ 1,000 ರೂಪಾಯಿ ಹೆಚ್ಚಳ ಮಾಡಿದ ಸರ್ಕಾರ ಕ್ರಮವನ್ನು ಪ್ರಬಲವಾಗಿ ವಿರೋಧಿಸುವೆ. ಜೊತೆಗೆ CM ಅವರು ರಾಜಕೀಯ ಅಸ್ತ್ರವನ್ನು ತೀವ್ರವಾಗಿ ಖಂಡಿಸುತ್ತೇನೆ. ಬಂಧುಗಳೇ, ತಾವೆಲ್ಲರೂ ಈ ಸಂದರ್ಭದಲ್ಲಿ ಜಾಣತನ ಮತ್ತು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗಿದೆ. ಈಗ 1,000 ರೂಪಾಯಿಯನ್ನು ಒಪ್ಪಿಕೊಂಡರೆ ಮುಂದಿನ 3 ವರ್ಷವರೆಗೆ ಇದೇ ಕಥೆ ಹೇಳುತ್ತಾ ನಿಮ್ಮ ಬಾಯಿ ಮುಚ್ಚಿಸುತ್ತಾರೆ ಎಂಬುದನ್ನು ಮರೆಯಬಾರದು. ಇದು ಬೇಕಾ ಬೇಡ ಎನ್ನುವ ಕುರಿತು ನಾವೆಲ್ಲರೂ ಒಮ್ಮತದಿಂದ ನಿರ್ಧಾರ ಕೈಗೊಳ್ಳುವ ಅನಿವಾರ್ಯತೆ ಇದೆ. ಮತ್ತು ನಮ್ಮ ಕನಿಷ್ಠ ವೇತನ ಪ್ರಸ್ತಾವನೆ ಇನ್ನೂ ಆರ್ಥಿಕ ಇಲಾಖೆಯಲ್ಲಿ ಬಾಕಿ ಇದೆ. ನಮ್ಮ ಹೋರಾಟ ಏನಿದ್ರೂ ಕನಿಷ್ಠ ವೇತನ ಜಾರಿಗೆ ಮಾಡುತ್ತೇವೆ. ಈಗಲೂ ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ಮುಂದೆಯೂ ಅದೇ ನಿಟ್ಟಿನಲ್ಲಿ ಹೋರಾಟ ಮಾಡುತ್ತೇವೆ. ಸರ್ಕಾರ ಹೀಗೆ ಬಂಡತನ ಮುಂದಾದಲ್ಲಿ ಕಾನೂನು ಹೋರಾಟಕ್ಕೂ ಸಿದ್ಧರಿದ್ದೇವೆ. ಸರ್ಕಾರ ಆದೇಶ ಹೊರಡಿಸಿದೆ. ಅದರ ಸುತ್ತೋಲೆಯ ಪ್ರತಿ ಬಂದ ಮೇಲೆ ಅದ್ಯಾವ ರೀತಿಯಲ್ಲಿ ಸರ್ಕಾರ ಹೀಗೆ ನಿರ್ಧಾರ ಕೈಗೊಂಡಿದೆ ಎಂದು ಗೊತ್ತಾಗುತ್ತೆ. ತದನಂತರ ಸಂಘದ ಮುಖಂಡರು ಚರ್ಚಿಸಿ ಮುಂದಿನ ನಿರ್ಧರಿಸುತ್ತೇವೆ. ಮೊನ್ನೆಯ ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತರಿಗೆ, ಸಹಾಯಕಿಯರಿಗೆ ಮತ್ತು ಆಶಾ ಕಾರ್ಯಕರ್ತರಿಗೆ ಹೆಚ್ಚಳ ಮಾಡಿದ್ದು ನಮಗೆ ಕೈ ಬಿಟ್ಟಿರುವ ಕ್ರಮವನ್ನು ಸಮರ್ಥಿಸಿಕೊಳ್ಳಲು CM ಸಿದ್ದರಾಮಯ್ಯ ಅವರಿಗೆ ಮೈಸೂರು ಹೋರಾಟ ನೆನಪಿಸಿದರ ಪ್ರತಿಫಲವಾಗಿ ಈ 1,000 ರೂಪಾಯಿ ಹೆಚ್ಚಳ ಮಾಡಿದೆ. ಕನಿಷ್ಠ ವೇತನ ಫೈಲಿಗೂ ಈ 1,000 ರೂಪಾಯಿ ಹೆಚ್ಚಳಕ್ಕೂ ಸಂಬಂಧವಿಲ್ಲ. ಆದ್ದರಿಂದ ಯಾರೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾವು ಕನಿಷ್ಠ ವೇತನ ಒತ್ತಾಯಿಸಿದ್ದೇವೆ. ಅದರ ಜಾರಿಗೊಳಿಸುವ ಹೋರಾಟದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ. ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ನಿರಂತರ ಮುಂದುವರಿಯಲಿದೆ. ನಮ್ಮೊಳಗೆ ಇದ್ದ ನಮ್ಮ ಹೋರಾಟ ವಿರೋಧಿಸುವ ಬಣಕ್ಕೆ ಹಾಲು ಕುಡಿದಷ್ಟು ಹೊಟ್ಟೆ ತಣ್ಣಗಾದಂತೆ ಕಾಣುತ್ತೆ. ಅವರ ಹೊಟ್ಟೆ ಕಿಚ್ಚಿನ ಸಂದೇಶಗಳಿಗೆ ಗೊತ್ತಾಗುತ್ತೆ. ಅವರ ಕೇಕೆ ನಗು ಬಹಳ ದಿನ ಉಳಿಯಲಾರದು ಎಂದು ಎಚ್ಚರಿಕೆ ನೀಡಲು ಬಯಸುತ್ತೇನೆ. ನಮ್ಮ ಮುಂದಿನ ನಡೆಯನ್ನು ನಮ್ಮ ರಾಜ್ಯದ ಎಲ್ಲ ನವಕರ್ನಾಟಕ ಮುಖಂಡರು ಸೇರಿಕೊಂಡು ಮುಂದಿನ ಸಂದೇಶವನ್ನು ಎಲ್ಲ MRWಗಳಿಗೆ ತಿಳಿಸುತ್ತೇವೆ ಎಂದು ಮೇಟಿ ಅವರು ಹೇಳಿದ್ದಾರೆ.